everyone to my channel Taj JJ Online Classes. ಈ ವಿಡಿಯೋದಲ್ಲಿ ನಾನು 100 most important questions relating to teaching aptitude for UGC NET paper 1 KSET. Let's start with question number 1. What is teaching? Teaching is a process of facilitating learning through communication and guidance. So ಇಲ್ಲಿ ಕಮ್ಯುನಿಕೇಷನ್ ಮತ್ತು ಗೈಡೆನ್ಸ್ ಮುಖಾಂತರ ನಾವು ಲರ್ನಿಂಗ್ ಮಾಡುವಂಥ ಪ್ರಯತ್ನ ಪಟ್ಟಾಗ, ಅಂದರೆ ಮಕ್ಕಳಿಗೆ ಹೇಳ್ಕೊಡುವಂಥ ಪ್ರಯತ್ನ ಪಡುವಾಗ ಅದನ್ನು ನಾವು ಟೀಚಿಂಗ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಪ್ರಶ್ನೆ ಕೇಳುವಂಥದ್ದು ಮೇನ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಅಂದರೆ ಟು ಬ್ರಿಂಗ್ ಡಿಸೈರಬಲ್ ಚೇಂಜಸ್ ಇನ್ ಲರ್ನರ್ ಬಿಹೇವಿಯರ್. ಆ ಪದ ಇದೆ ನೋಡಿ, ಚೇಂಜಸ್ ಇನ್ ಲರ್ನರ್ ಬಿಹೇವಿಯರ್ ಅಂತ, ಅದು ನೆನ್ಪಿಟ್ಕೊಳ್ಳಿ. ವಾಟ್ ಆರ್ ದ 3 ಮೇನ್ ಕಾಂಪೊನೆಂಟ್ಸ್ ಆಫ್ ಟೀಚಿಂಗ್? ಟೀಚರ್, ಸ್ಟೂಡೆಂಟ್ ಆ್ಯಂಡ್ ಕಂಟೆಂಟ್. What is the key characteristics of effective teaching? Clarity and two-way communication. What is the main role of a teacher? To guide, motivate and facilitate learning. What are the 3 levels? What are the levels of teaching? Memory level, understanding level and reflective level. Who proposed the 3 levels of teaching? H.C. Morrison. What is the lowest level of teaching? Memory level. Highest level of teaching is reflective level. What is memory level teaching based on? Rote learning and recall. ಅಂದರೆ ಮೆಮೊರೈಸೇಷನ್ ಅಂತ ಬಹೆಟ್ ಮಾಡ್ತೀವಲ್ಲ ಅದು. What is understanding level teaching based on? Comprehension and explanation. What is reflective level of teaching based on? Critical thinking and problem solving. Next, what critical thinking, problem solving ಬಂದರೆ ಅದು ರಿಫ್ಲೆಕ್ಟಿವ್. Comprehension and explanation ಬಂದರೆ ಅದು ಅಂಡರ್ಸ್ಟ್ಯಾಂಡಿಂಗ್. Okay, what is the most thoughtful level of teaching? Reflective level. What is the least thoughtful level of teaching? Memory level. What are 3 domains of learning? Cognitive, affective and psychomotor. Who proposed the taxonomy of educational objectives? Benjamin Bloom. Bloom's taxonomy anta ide ನೋಡಿ ಅದು. What does the cognitive domain ideal with? ಈಗ ನಾವು ಇಲ್ಲಿ 3 ಡೊಮೇನ್ಸ್ ಆಫ್ ಲರ್ನಿಂಗ್ ಓದಿದ್ವಲ್ಲ, ಕಾಗ್ನೇಟಿವ್, ಅಫೆಕ್ಟಿವ್ ಆ್ಯಂಡ್ ಸೈಕೋಮೋಟರ್, ಅದ್ರ ಬಗ್ಗೆ ಹೇಳಿ. ವಾಟ್ ಇಸ್ ದ ಕಾಗ್ನೇಟಿವ್ ಡೊಮೈನ್ ಡೀಲ್ ವಿತ್? ನಾಲೆಜ್ ಆ್ಯಂಡ್ ಇಂಟೆಲೆಕ್ಚುಯಲ್ ಸ್ಕಿಲ್ಸ್. ಕಾಗ್ನೇಟಿವ್. ಅಫೆಕ್ಟಿವ್ ಅಂದರೆ ಎಮೋಷನ್ಸ್. ಓಕೆ, ಎಮೋಷನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಅಫೆಕ್ಟಿವ್ ಅಂದರೆ ಇಮೋಷನ್ಸ್, ಆಟಿಟ್ಯೂಡ್, ವ್ಯಾಲ್ಯೂಸ್ ಆ್ಯಂಡ್ ಫೀಲಿಂಗ್ಸ್. ವಾಟ್ ಡಸ್ ಸೈಕೋಮೋಟರ್ ಡೊಮೈನ್ ಡೀಲ್ ವಿತ್? ಫಿಸಿಕಲ್ ಆ್ಯಂಡ್ ಮೋಟರ್ ಸ್ಕಿಲ್ಸ್. ವಾಟ್ ಈಸ್ ದ ಫಸ್ಟ್ ಲೆವೆಲ್ ಆಫ್ ಬ್ಲೂಮ್ಸ್ ಟಾಕ್ಸಿನಮಿ? ನಾಲೆಜ್. ಅಂದರೆ ನಾಲೆಜ್ ಅಂದರೆ ರಿಮೆಂಬ್ರಿಂಗ್. What is the highest level of Bloom's taxonomy? Evaluation or creating revised version. ಅದೇ 3 ಮೇಜರ್ ಲೆವೆಲ್ಸ್ ಇದೆ ನೋಡಿ, ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್. ಅದನ್ನೇ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಎಸ್ ಗಿವನ್ ದ 6 ಲೆವೆಲ್ಸ್ ಬ್ಲೂಮ್ಸ್ ಟಾಕ್ಸಿನಮಿನಲ್ಲಿ. ಅದರಲ್ಲಿ ಬೇಸಿಕ್ ಲೆವೆಲ್ ಇಸ್ ನಾಲೆಜ್ ಆರ್ ರಿಮೆಂಬ್ರಿಂಗ್, ಹೈಯೆಸ್ಟ್ ಲೆವೆಲ್ ಇಸ್ ಇವ್ಯಾಲ್ಯೂಯೇಷನ್ ಆರ್ ಕ್ರಿಯೇಟಿಂಗ್ ರಿವೈಸ್ಡ್. ಅದ್ರ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ, ಹೋಗಿ ವಾಚ್ ಮಾಡಿ. ವಾಟ್ ಆರ್ ದ 2 ಮೇಜರ್ ಕಾಂಪೊನೆಂಟ್ಸ್ ಆಫ್ ಟೀಚಿಂಗ್? ಕಂಟೆಂಟ್ ಆ್ಯಂಡ್ ಕಮ್ಯುನಿಕೇಷನ್. 2 major components of teaching is content and communication. ಅದು ಬಿಟ್ಟು ಇಲ್ಲಿ the 3 main components of teaching is teacher, student and content. Okay, what is the main function of teaching? Facilitation of learning. Facilitation of learning is the main function. Objective ಅಂದರೆ change of behavior. Okay, what is the difference between teaching and instruction? Teaching focuses on interaction, instruction focuses on command. ಓಕೆ, ಏನು ಮಾಡಬೇಕು ಅಂತ ನಾವು ಇನ್ಸ್ಟ್ರಕ್ಷನ್ ಅಂದರೆ ಒನ್ ವೇ ಕಮ್ಯುನಿಕೇಷನ್ ಆಗುತ್ತೆ. ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಅಂತ ಬಂದಾಗ ಇನ್ಸ್ಟ್ರಕ್ಷನ್ ಅಂದರೆ ಒನ್ ವೇ ಕಮ್ಯುನಿಕೇಷನು, ಟೀಚಿಂಗ್ ಅಂದರೆ 2 ವೇ ಕಮ್ಯುನಿಕೇಷನ್. ಓಕೆ, ಅದು ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ಲರ್ನರ್ ಸೆಂಟರ್ಡ್ ಟೀಚಿಂಗ್? ಲರ್ನರ್ ಸೆಂಟರ್ಡ್ ಟೀಚಿಂಗ್ ಅಂದರೆ ಲರ್ನರಿಗೆ ಕಲಿಯೋದಕ್ಕೆ ಹೆಲ್ಪ್ ಆಗೋ ರೀತಿ ನಾವು ಟೀಚ್ ಮಾಡಿದ್ರೆ ಅದು ಲರ್ನರ್ ಸೆಂಟರ್ಡ್. ಟೀಚರ್ ಸೆಂಟರ್ಡ್ ಅಂದರೆ ನಾವು ಯಾವ ರೀತಿ ಹೇಳ್ಕೊಡ್ತೀವಿ ಟೀಚರ್, ಸೊ ನಾವು ಕಂಟ್ರೋಲ್ ಮಾಡ್ತೀವಿ ಲರ್ನಿಂಗ್, ಡಿಸಿಷನ್ ಮೇಕಿಂಗ್ ಎಲ್ಲ, ಅದು ಟೀಚರ್ ಸೆಂಟರ್ಡ್. ಲರ್ನರ್ ಸೆಂಟರ್ಡಲ್ಲಿ ಸ್ಟೂಡೆಂಟ್ಸು ಆ್ಯಕ್ಟಿವ್ ಪಾರ್ಟಿಸಿಪೇಟ್ ಆಗಲಿ, ಅವ್ರು ಚೆನ್ನಾಗಿ ಕಲೀಲಿ, ಅಂದರೆ ಎರಡರಲ್ಲೂ ಚೆನ್ನಾಗಿ ಕಲಿಬೇಕು ಅನ್ನೋದಿದೆ. ಬಟ್ ಲರ್ನರ್ ಸೆಂಟರ್ಡಲ್ಲಿ ಮೋಸ್ಟ್ ಆಫ್ ದ ಟೈಮು ಅವರ ಅವಶ್ಯಕತೆಗೆ, ಅವರ ನೀಡ್ಸು, ಅವರ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಪ್ರಕಾರ ನಾವು ಹೇಳ್ಕೊಡ್ತೀವಿ. ಅದು ಲರ್ನರ್ ಸೆಂಟರ್ಡ್. ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಲರ್ನರ್ ಸೆಂಟರ್ಡ್ ಟೀಚಿಂಗ್ ಅಂದರೆ ಟು ಪ್ರಮೋಟ್ ಸೆಲ್ಫ್ ಲರ್ನಿಂಗ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್. ಅವರಾಗವರೇ ಕಲಿಯುವಂಥದ್ದನ್ನು ಮಾಡುವಂಥದ್ದು ಲರ್ನರ್ ಸೆಂಟರ್ಡ್. ಟೀಚರ್ ಸೆಂಟರ್ಡ್ ಅಂದರೆ ಈಗ ನಾವು ಹೇಳ್ಕೊಡ್ತೀವಿ, ಅದು ಅವ್ರು ಕಲಿಬೇಕು ಅನ್ನೋದು ಟೀಚರ್ ಸೆಂಟರ್ಡ್. ಓಕೆನಾ? ವಾಟ್ ಈಸ್ ಮೈಕ್ರೋ ಟೀಚಿಂಗ್? ಮೈಕ್ರೋ ಟೀಚಿಂಗ್ ಅಂದರೆ ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇಲ್ಲಿ ಕ್ವಶನ್ ನಂಬರ್ 13ನಲ್ಲಿದೆ ನೋಡಿ. ಏನಕ್ಕೆ ಅಂದರೆ ಟೀಚ್ ಸ್ಮಾಲ್ ಲರ್ನ್ ಬಿಗ್. ಫಾರ್ ಎಕ್ಸಾಂಪಲ್, ಈಗ 5 ಮಿನಿಟ್ಸಲ್ಲಿ 5 or 10 ಮಿನಿಟ್ಸಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ನ ಹೇಳ್ಕೊಟ್ಬಿಟ್ರೆ ನಾನು, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಟೀಚ್ ಸ್ಮಾಲ್ ಬಟ್ ಲರ್ನ್ ಬಿಗ್. ಓಕೆ,
ಸೊ ಅದನ್ನು ಮೈಕ್ರೋ ಟೀಚಿಂಗ್ ಅಂತ ಹೇಳ್ತೀವಿ. ಹೂ ಡೆವಲಪ್ ಮೈಕ್ರೋ ಟೀಚಿಂಗ್ ಅಂದರೆ WLN. ಸೊ ನೆನ್ಪಿಟ್ಕೊಳ್ಳಿ, ಮೈಕ್ರೋ ಟೀಚಿಂಗ್ ಇಸ್ ಈಕ್ವಲ್ ಟು ಅಲೆನ್ ಅಂತ. ಅದು ಕ್ವಶನ್ ನಂಬರ್ 32. ವಾಟ್ ಆರ್ ದ ಮೇನ್ ಫೇಸಸ್ ಆಫ್ ಮೈಕ್ರೋ ಟೀಚಿಂಗ್? ಪ್ಲಾನಿಂಗ್, ಟೀಚಿಂಗ್, ಫೀಡ್ಬ್ಯಾಕ್, ರೀಪ್ಲಾನಿಂಗ್, ರೀಟೀಚಿಂಗ್, ರೀಫೀಡ್ಬ್ಯಾಕ್. ನೆನ್ಪಿಟ್ಕೊಳ್ಳಿ, ಇದು ಮೈಕ್ರೋ ಟೀಚಿಂಗ್ ಬಗ್ಗೆ. ಪ್ಲಾನಿಂಗ್, ಟೀಚಿಂಗ್, ಫೀಡ್ಬ್ಯಾಕ್, ರೀಪ್ಲಾನಿಂಗ್, ರೀಟೀಚಿಂಗ್, ರೀಫೀಡ್ಬ್ಯಾಕ್. 6 ಫೇಸಸ್ ಇದೆ. ವಾಟ್ ಈಸ್ ದ ಪರ್ಪಸ್ ಆಫ್ ಫೀಡ್ಬ್ಯಾಕ್ ಇನ್ ಮೈಕ್ರೋ ಟೀಚಿಂಗ್? ಟು ಇಂಪ್ರೂವ್ ಟೀಚಿಂಗ್ ಸ್ಕಿಲ್ಸ್. ವಾಟ್ ಈಸ್ ಸಿಮ್ಯುಲೇಟೆಡ್ ಟೀಚಿಂಗ್? ಅಂದರೆ ಪ್ರಾಕ್ಟೀಸ್. ಆರ್ಟಿಫಿಷಿಯಲ್ ಸಿಮ್ಯುಲೇಟೆಡ್ ಅಂದರೆ ಆರ್ಟಿಫಿಷಿಯಲ್ ಎನ್ವೈರನ್ಮೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ಅದನ್ನು ಆ ಸಿಚುವೇಶನ್ಸ್ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ಹೇಳ್ಕೊಟ್ರೆ ಅದನ್ನು ನಾವು ಸಿಮ್ಯುಲೇಟೆಡ್ ಟೀಚಿಂಗ್ ಅಂತ ಹೇಳ್ತೀವಿ. ವಾಟ್ ಈಸ್ ಟೀಮ್ ಟೀಚಿಂಗ್? 2 or more ಟೀಚರ್ಸ್ ಜಾಯಿಂಟ್ಲಿ ಪ್ಲ್ಯಾನ್ ಆ್ಯಂಡ್ ಡೆಲಿವರ್ ಇನ್ಸ್ಟ್ರಕ್ಷನ್. ವಾಟ್ ಈಸ್ ಇಂಡಿವಿಜುವಲೈಸ್ಡ್ ಇನ್ಸ್ಟ್ರಕ್ಷನ್? ಒಬ್ಬ ವ್ಯಕ್ತಿ ಅವನ ಕಲಿಕೆ ಗ್ರಹಿಕೆಯ ಕ್ಯಾಪಬಿಲಿಟಿ ಎಷ್ಟಿದೆ ಅದ್ರ ಪ್ರಕಾರ ಅರ್ಥ ಮಾಡಿಕೊಂಡು ನಾನು ಪರ್ಸ್ನಲ್ಲಾಗಿ ಇಂಡಿವಿಜುವಲ್ ಆಗಿ ಹೇಳ್ಕೊಡ್ತೀವಿ. ಯೂಶ್ವಲಿ ಟ್ಯೂಷನ್ಸಲ್ಲಿ ಆಗುತ್ತೆ ನೋಡಿ, ಅದು ಇಂಡಿವಿಜುವಲೈಸ್ಡ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. ವಾಟ್ ಈಸ್ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್? ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಸೆಲ್ಫ್ ಲರ್ನಿಂಗ್ ಮೆಥಡ್ ಯೂಸಸ್ ಸ್ಟೆಪ್ ಬೈ ಸ್ಟೆಪ್ ಲರ್ನಿಂಗ್ ಯೂನಿಟ್ಸ್. ಅದು ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್. ಹೂ ಡೆವಲಪ್ ಪ್ರೋಗ್ರಾಮ್ ಲರ್ನಿಂಗ್ ಅಂದರೆ BF ಸ್ಕಿನ್ನರ್. ವಾಟ್ ಈಸ್ ರೀಇನ್ಫೋರ್ಸ್ಮೆಂಟ್? ಸ್ಟ್ರೆಂಥನಿಂಗ್ ಡಿಸೈರ್ ಬಿಹೇವಿಯರ್ ಥ್ರೂ ರಿವಾರ್ಡ್ಸ್ ಆರ್ ಫೀಡ್ಬ್ಯಾಕು. ಫಾರ್ ಎಕ್ಸಾಂಪಲ್, ಈಗ ನನಗೆ ಸ್ಟೂಡೆಂಟ್ಸ್ ಕ್ಲಾಸ್ ರೂಮಿಗೆ ರೆಗ್ಯುಲರಾಗಿ ಬರಬೇಕು ಅಂದರೆ ಐ ವಿಲ್ ಟೆಲ್ ದೆಮ್ ದಟ್ I will give you 10 marks for those students who are regular to classes, who have maintained 75% of attendance. I will give them 10 out of 10 ಅಂತ. So this is what we call it as a reinforcement. ನಾನು ಅವರು ಕ್ಲಾಸಿಗೆ ಬರೋ ಹಾಗೆ ಮಾಡ್ತೀನಿ. ಓಕೆ. ಸೊ ಏಕೆಂದರೆ ಅವ್ರಿಗೆ ಭಯ ಇರುತ್ತಲ್ವ, ಈಗ ಮ್ಯಾಮು ಕ್ಲಾಸಿಗೆ ಹೋಗಿಲ್ಲ ಅಂದರೆ 10 ಮಾರ್ಕ್ಸ್ ಕಟ್ ಮಾಡಿಬಿಡ್ತಾರೆ ಇಂಟರ್ನಲ್ಸಲ್ಲಿ ಅಂತ. That is reinforcement. What is formative evaluation? Continuous assessment during learning to improve performance. Formative ಅಲ್ಲಿ continuous, summative ಅಲ್ಲಿ end of the course. Okay. Diagnostic ಅಂದರೆ ಬಿಫೋರ್ ಟೀಚಿಂಗು ಮಕ್ಕಳ ಸ್ಟ್ರೆಂತ್ ವೀಕ್ನೆಸ್ಸನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟಾ? ಸೊ ಇಲ್ಲಿ ಡಯಾಗ್ನೋಸ್ಟಿಕ್ ಅಂದರೆ ಬಿಫೋರ್, ಸಮ್ಮೇಟಿವ್ ಅಂದರೆ ಲಾಸ್ಟ್, ಕಂಟಿನ್ಯೂಸ್ ಅಂದರೆ ಬಿಟ್ವೀನ್, ಡ್ಯೂರಿಂಗ್ ದ ಟೀಚಿಂಗ್. ರೈಟ್. ವಾಟ್ ಈಸ್ ಕ್ರೈಟೇರಿಯನ್ ರೆಫರೆನ್ಸ್ ಟೆಸ್ಟಿಂಗ್ ಅಂದರೆ ಒಂದು ಸ್ಟ್ಯಾಂಡರ್ಡ್ಸ್ ನಾವು ಮೊದಲೇ ಸೆಟ್ ಮಾಡಿಬಿಟ್ಟು ಅದ್ರ ಪ್ರಕಾರ ಅವರು ಅದನ್ನು ಮೀಟ್ ಮಾಡಿದಾರಾ ಅಂತ ಚೆಕ್ ಮಾಡಿಕೊಂಡು ನಾವು ಟೆಸ್ಟಿಂಗ್ ಮಾಡುವಂಥದ್ದನ್ನು ಕ್ರೈಟೇರಿಯಾ ರೆಫರೆನ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್, ಈಗ ನಾನು ಸೆಟ್ ಮಾಡಿರ್ತೀನಿ 5 marks ಫಾರ್ ಇಂಟರ್ನಲ್ಸ್, 5 marks ಫಾರ್ ಅಟೆಂಡೆನ್ಸ್, 5 marks ಫಾರ್ ಅಸೈನ್ಮೆಂಟ್, 5 marks ಫಾರ್ ಟೆಸ್ಟ್ ಆ್ಯಂಡ್ 5 marks ಫಾರ್ ಪ್ರೆಸೆಂಟೇಷನ್ ಅಂತ. ಸೊ ಇದೇನು ಕ್ರೈಟೇರಿಯಾ ರೆಫರೆನ್ಸ್ ಟೆಸ್ಟಿಂಗ್. ಅವ್ರು ಮಾಡಿದ್ರೆ ಅದ್ರ ಪ್ರಕಾರ ಅವ್ರು ರೀಚ್ ಆಗಿದ್ದಾರೆ ಅಂತ ಅರ್ಥ. ಕರೆಕ್ಟಾ? ಅವರೆಲ್ಲ ಮಾಡಿದ್ದಾರೆ ಅಂತ. ಸೊ ದಟ್ ಈಸ್ ಕ್ರೈಟೇರಿಯಾ ರೆಫರೆನ್ಸ್ ಟೆಸ್ಟಿಂಗ್. ಆರ್ ಎಕ್ಸಾಮಿನೇಷನಲ್ಲಿ ಈಗ ನಾವು ಒಂದು ಕ್ರೈಟೇರಿಯಾನ ಫಿಕ್ಸ್ ಮಾಡ್ತೀವಿ. ಈಗ ನಾರ್ಮಲ್ ಡಿಗ್ರಿ ಎಕ್ಸಾಮಲ್ಲಿ ಮಾಡ್ತೀವಲ್ಲ, ಅದು ಕ್ರೈಟೇರಿಯಾ ರೆಫರೆನ್ಸ್ ಟೆಸ್ಟಿಂಗು. ಬಟ್ ಈಗ NETಗೆ ಸೆಟಲ್ ಮಾಡೋದು ನಾರ್ಮ್ ರೆಫರೆನ್ಸ್ ಟೆಸ್ಟಿಂಗು. ನೋಡಿ, ಈಗ ಕ್ರೈಟೇರಿಯಾ ರೆಫರೆನ್ಸ್ ಟೆಸ್ಟಿಂಗಲ್ಲಿ ಈಗ ಎಕ್ಸಾಮಲ್ಲಿ ನಾವು 35% ಸ್ಕೋರ್ ಮಾಡಿದ್ರೆ ಅಥವಾ 40% ಸ್ಕೋರ್ ಮಾಡಿದ್ರೆ ಎಕ್ಸಾಮಲ್ಲಿ ಪಾಸು. ದಟ್ ಈಸ್ ಕ್ರೈಟೇರಿಯಾ ರೆಫರೆನ್ಸ್ ಟೆಸ್ಟಿಂಗ್. ಆದರೆ ನಾರ್ಮ್ ರೆಫರೆನ್ಸ್ ಟೆಸ್ಟಿಂಗಲ್ಲಿ ನೀವು ಎಷ್ಟಾದರೂ ಸ್ಕೋರ್ ಮಾಡಿ, ಟಾಪರ್ ಯಾರು ಇರ್ತಾರೆ ಒಬ್ರಿಗೊಬ್ರು ಕಂಪೇರ್ ಮಾಡ್ತಾರೆ. ಸೊ ಟಾಪ್ 6% NET ಕ್ಲಿಯರ್, ಟಾಪ್ 6% KCET ಕ್ಲಿಯರ್. ಅಂದರೆ ಇಲ್ಲಿ ಕಂಪೇರಿಂಗ್ ಪರ್ಫಾರ್ಮೆನ್ಸ್ ಅಮಾಂಗ್ ದ ಪಿಯರ್ಸ್ ಅಂತ. ಅದು ನಾರ್ಮ್ ರೆಫರೆನ್ಸ್ಡ್. ವಾಟ್ ಈಸ್ ಫೀಡ್ಬ್ಯಾಕ್? ಇನ್ಫಾರ್ಮೇಷನ್ ಗಿವನ್ ಟು ಲರ್ನರ್ಸ್ ಅಬೌಟ್ ದರ್ ಪರ್ಫಾರ್ಮೆನ್ಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಫೀಡ್ಬ್ಯಾಕ್. ಓಕೆ. ಸೊ ಅಲ್ಲಿ ಕಮ್ಯುನಿಕೇಷನಲ್ ಫೀಡ್ಬ್ಯಾಕ್ ಅಂದರೆ ರೆಸ್ಪಾನ್ಸಸ್ ಫ್ರಮ್ ದ ಸ್ಟೂಡೆಂಟ್ಸ್ ಟು ಟೀಚರ್. ಬಟ್ ಇಲ್ಲಿ ಟೀಚಿಂಗಲ್ಲಿ ಫೀಡ್ಬ್ಯಾಕ್ ಅಂದರೆ ನಾವು ಟೀಚರ್ಸು ಸ್ಟೂಡೆಂಟ್ಸಿಗೆ ಏನು ಫೀಡ್ಬ್ಯಾಕ್ ಕೊಡ್ತೀವಿ ಅದು. ಸ್ವಲ್ಪ ನೀವು ನೋಡಿಕೊಂಡು ಎಲ್ಲಿ ಕ್ವಶನ್ ಕೇಳಿದ್ದಾರೆ ಅಂತ ಅದ್ರ ಬೇಸಿಸ್ ಮೇಲೆ ಮಾಡಿ. ಇದೆಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು ಕೆಲವೊಂದು ಕಡೆ. ಓಕೆ. ಹೆಂಗೆ ಅಂದರೆ, ಈಗ ನಾನು 5 ಕ್ವಶನ್ಸ್ ಕೇಳಿರ್ತಾರಲ್ಲ, ಹಿಂದೆ ಮುಂದೆ ಇರುವಂಥ ಕ್ವಶನನ್ನು ಓದಿ ನೋಡಬೇಕು. ಹಿಂದೆ ಮುಂದೆ ಇರೋ ಕ್ವಶನ್ ಕಮ್ಯುನಿಕೇಷನ್ ರಿಲೇಟೆಡ್ ಆಗಿದೆಯಾ, ಟೀಚಿಂಗ್ ರಿಲೇಟೆಡ್ ಆಗಿದೆಯಾ ಅಂತ ನೋಡಿ. ಈಗ ನಮ್ಮ ಕ್ವಶನ್ನು ಟೀಚಿಂಗ್ ರಿಲೇಟೆಡ್, ಕಮ್ಯುನಿಕೇಷನ್ ರಿಲೇಟೆಡ್ ಅಂತ ನೋಡಿ ಅಲ್ಲಿ ಪರ್ಸ್ಪೆಕ್ಟಿವ್ ಮತ್ತು ಆಪ್ಷನ್ಸ್ನೆಲ್ಲ ನೋಡಿ ಇವ್ಯಾಲ್ಯೂಯೇಟ್ ಮಾಡಿ ಕರೆಕ್ಟಾಗಿ ನೋಡಿ ಆನ್ಸರ್ ಮಾಡಬೇಕಾಗುತ್ತೆ. ಕ್ವಶನ್ ನಂಬರ್ 46. ವಾಟ್ ಈಸ್ ಎಫೆಕ್ಟಿವ್ ಫೀಡ್ಬ್ಯಾಕ್? ಸ್ಪೆಸಿಫಿಕ್, ಟೈಮ್ಲಿ ಆ್ಯಂಡ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್. ಅದನ್ನು ಎಫೆಕ್ಟಿವ್ ಫೀಡ್ಬ್ಯಾಕ್ ಅಂತೀವಿ. ವಾಟ್ ಈಸ್ ಕಮ್ಯುನಿಕೇಷನ್ ಇನ್ ಟೀಚಿಂಗ್? Communication in teaching is interactive process between teacher and students for learning. What are the characteristics of effective teaching? Clarity, empathy, enthusiasm, and adaptability. What is the role of ICT in teaching? Enhancing learning through digital tools and multimedia. Blended learning.
ಅದ್ರ ಬಗ್ಗೆ ಹೇಳಿದ್ದೀನಿ. ಆನ್ಲೈನ್ ಪ್ಲಸ್ ಟ್ರೆಡಿಷನಲ್ ಕ್ಲಾಸ್ ರೂಮ್ ಟೀಚಿಂಗ್, ಆನ್ಲೈನ್ ಆಫ್ಲೈನ್ ಫ್ಲಿಪ್ ಕ್ಲಾಸ್ ರೂಮ್ ಬಗ್ಗೆ ಲರ್ನರ್ ಕಂಟೆಂಟನ್ನು ಮನೇಲಿ ಕಲ್ತ್ಕೊಂಡು ಬಂದು ಕ್ಲಾಸ್ ರೂಮಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದಾಗ ಫ್ಲಿಪ್ ಕ್ಲಾಸ್ ರೂಮ್. ವಾಟ್ ಈಸ್ ಲರ್ನರ್ ಆಟೋನಮಿ? ಲರ್ನರ್ ಆಟೋನಮಿ ಅಂದರೆ ಎಬಿಲಿಟಿ ಟು ಟೇಕ್ ಚಾರ್ಜ್ ಆಫ್ ದೇರ್ ಓನ್ ಲರ್ನಿಂಗ್. ಓಕೆ. ಆಪ್ಟಿಟ್ಯೂಡ್, ಟೀಚಿಂಗ್ ಆಪ್ಟಿಟ್ಯೂಡ್, ನ್ಯಾಚುರಲ್ ಎಬಿಲಿಟಿ ಆರ್ ಸ್ಕಿಲ್ ಫಾರ್ ಎಫೆಕ್ಟಿವ್ ಟೀಚಿಂಗ್. What are teaching skills? Set of instructional techniques like explanation, questioning on and reinforcement. What is questioning skills? Using questions to stimulate thinking and participation. What is explaining skills? Clarifying concept for learner understanding. What is reinforcement skill? Encouraging positive learner behavior. What is blackboard skill? Effective and legible use of board for visual learning. What is closure skill? Summarizing and concluding a lesson effectively. What is stimulus variation skill? Maintaining learner attention through changes in teaching style. What is a good teacher's main quality? Empathy and adaptability. What is reflective teaching? Teacher analyzes their teaching for improvement. ನಮ್ಮ ಬಗ್ಗೆ ನಾವು ಯಾವ ರೀತಿ ಟೀಚ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಅದನ್ನು ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋವಂಥದ್ದು ರಿಫ್ಲೆಕ್ಟಿವ್ ಟೀಚಿಂಗ್. ಕನ್ಸ್ಟ್ರಕ್ಟಿವಿಸ್ಟ್ ಟೀಚಿಂಗ್ ಅಂದರೆ ಲರ್ನರ್ಸ್ ಬಿಲ್ಡ್ ದೇರ್ ಓನ್ ನಾಲೆಜ್ ಥ್ರೂ ಎಕ್ಸ್ಪೀರಿಯನ್ಸಸ್. ಹೂ ಗೇವ್ ದ ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ ಆಫ್ ಲರ್ನಿಂಗ್? ಪಿಯಾಗೆಟ್, ಜೀನ್ ಪಿಯಾಜೆಟ್. ವಾಟ್ ಇಸ್ ಪಿಯಾಜೆಟ್ ಅಲ್ವಾ, ಅದು ಪ್ರೊನೌನ್ಸಿಯೇಷನ್ ಪಿಯಾಜೆಟ್, ಜೇನ್ ಪಿಯಾಜೆಟ್. ವಾಟ್ ಇಸ್ ಸ್ಕ್ಯಾಫೋಲ್ಡಿಂಗ್ ಇನ್ ಟೀಚಿಂಗ್? ಪ್ರೊವೈಡಿಂಗ್ ಟೆಂಪರರಿ ಸಪೋರ್ಟ್ ಟು ಲರ್ನರ್ಸ್ until they achieve independence. What is the role of motivation in teaching? Inspire learners to engage and perform better. What is extrinsic motivation? Motivation based on external rewards. What is intrinsic motivation? Internal satisfaction. ನಮಗೆ ಅನ್ನಿಸ್ಬೇಕು ನಾವು ಕಲ್ತಿದ್ದೀವಿ ಅಂತ. That is intrinsic motivation. What is classroom management? Organizing and controlling classroom activities effectively. What is inclusive education? ಡಿಫ್ರೆಂಟ್ ಲೇಬಲ್ಡ್ ಸ್ಟೂಡೆಂಟ್ಸ್ನೂ ಕೂಡ ನಾವು ಇನ್ಕ್ಲೂಡ್ ಮಾಡಿಕೊಂಡು ಹೇಳ್ಕೊಟ್ಟಾಗ ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಇನ್ಕ್ಲೂಸಿವ್ ಎಜುಕೇಷನ್. ವಾಟ್ ಈಸ್ ಎಮೋಷನಲ್ ಇಂಟೆಲಿಜೆನ್ಸ್ ಇನ್ ಟೀಚಿಂಗ್? ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಮ್ಯಾನೇಜ್ ಒನ್ಸ್ ಓನ್ ಆ್ಯಂಡ್ ಸ್ಟೂಡೆಂಟ್ಸ್ ಎಮೋಷನ್. ವಾಟ್ ಈಸ್ ದ ರೋಲ್ ಆಫ್ ಟೀಚರ್ ಆಸ್ ಅ ಫೆಸಿಲಿಟೇಟರ್? ಎನ್ಕರೇಜಿಂಗ್ ಸೆಲ್ಫ್-ಡೈರೆಕ್ಟೆಡ್ ಆ್ಯಂಡ್ ಕೋಆಪರೇಟಿವ್ ಲರ್ನಿಂಗ್. ವಾಟ್ ಈಸ್ ಕೋಆಪರೇಟಿವ್ ಲರ್ನಿಂಗ್? ಲರ್ನಿಂಗ್ ಥ್ರೂ ಗ್ರೂಪ್ ಕೊಲಾಬರೇಷನ್. What is experiential learning? Learning through direct experience and reflection. Who developed experiential learning theory? David Cobb. What is reflective practices? Continuous self-assessment and improvement by teachers. What is pedagogical knowledge? So pedagogical knowledge ಇಲ್ಲಿ ಕೇಳಿದ್ದಾರೆ. ನಾಲೆಜ್ ಆಫ್ ಟೀಚಿಂಗ್ ಮೆಥಡ್ಸ್ ಆ್ಯಂಡ್ ಲರ್ನಿಂಗ್ ಪ್ರೊಸೀಜರ್ಸ್. ಸೊ ಪೆಡಗಾಜಿ ಅಂದರೆ ಅರ್ಥ ಟೀಚಿಂಗ್ ಮೆಥಡ್ಸು ಪ್ರೊಸೀಜರ್ಸ್ನೆಲ್ಲ ಏನು ನಾವು ಯೂಸ್ ಮಾಡಿಕೊಂಡು ಪಾಠ ಮಾಡ್ತೀವೋ ಅದನ್ನು ಪೆಡಗಾಜಿ ಅಂತ ಹೇಳ್ತೀವಿ. ಸೊ ಅದನ್ನು ಪೆಡಗಾಜಿಕಲ್ ನಾಲೆಜ್ ಅಂದರೆ ವಿ ಶುಡ್ ಹ್ಯಾವ್ ಅ ನಾಲೆಜ್ ಆಫ್ ಟೀಚಿಂಗ್ ಮೆಥಡ್ಸ್ ಆ್ಯಂಡ್ ಲರ್ನಿಂಗ್ ಪ್ರೊಸೆಸಸ್. ಸೊ ಆಂಡ್ರೋಗಾಜಿ ಅಂದರೆ ಸೈನ್ಸ್ ಆಫ್ ಅಡಲ್ಟ್ ಲರ್ನಿಂಗ್. ಹೂ ಕಾಯ್ನ್ಡ್ ದ ಟರ್ಮ್ ಆಂಡ್ರೋಗಾಜಿ? ನೋವ್ಲೆಸ್. ಸೊ ಚೆನ್ನಾಗಿದೆ ಅದು, ನೋಲೆಸ್. ಮಾಲ್ಕಾಮ್ ನೋಲೆಸ್. What is pedagogy? The art of science of teaching children. What is heutagogy? Self-determined learning by learners. Heutagogy, self-determined learning by learners. What is lifelong learning? Continuous learning throughout life. What is classroom climate? Overall learning environment created by teacher and students. What is student engagement? Level of attention and participation in learning. What is formative feedback? Feedback during learning process for improvement. What is summative feedback? Feedback given at the end of learning. What is professional ethics of teachers? Standards guiding teachers' moral and professional conduct. What is the main duty of a teacher in higher education? Research, teaching and extension activities. What is the role of communication in teaching? Ensures clarity, understanding and interaction. What is aptitude? Natural ability to perform a particular task effectively. What is the central focus of teaching learning process? Student. What is constructivist classroom? A classroom encouraging exploration and discovery. What is active learning? Learners actively participate in their learning process. What is peer teaching? Students teaching other students. What is self-evaluation? Assess one's own performance for improvement. What is formative assessment? Continuous assessment for learning improvement. What is summative assessment? Final evaluation after a learning period. What is digital pedagogy? Using digital tools to enhance teaching and learning. What is the ultimate goal of teaching? All-round development of the learner.
What makes teaching a noble profession? It's a role in shaping character, knowledge and future of learners. So I hope all these 6 videos which I have created for last minute revisions you are going through, and you are preparing yourself, checking your knowledge and identify your weakness. Prepare for that. Make sure that you attend all the questions in your examination. Don't leave any question because you don't have negative mark, and make sure you score at least 30 questions in out of 50 in your paper 1. After that 60 plus in your paper 2, then you have a chances of clearing the examination. So at least 60% if you belong to category. If you don't belong to category, you are GM category student, means you should have more than 65%. Then only you will clear the UGC NET or KCET examination. Don't be scared of all these things. Just go with calmness, write well in the examination, don't leave any question, and don't keep OMR to attend in the last moment. ಸೊ ಕ್ವೆಶನ್ಸ್ ಓದಿ ಯಾವುದು ಅಂತ ಗೊತ್ತಾಗಿದ ತಕ್ಷಣ ಅಲ್ಲೇ ಫಿಲ್ ಮಾಡ್ತಾ ಹೋಗಿ. ಓಕೆ, ಡೋಂಟ್ ವೇಟ್ ಇಟ್ ಟಿಲ್ ಲಾಸ್ಟ್ ಮೂಮೆಂಟ್. Thank you very much. Please share the videos with others also. Please subscribe to my channel. Tell your friends, colleagues also to subscribe to my channel. Thank you very much.